ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರೆಲ್ಲ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ವಿಡಿಯೋದಲ್ಲಿ KYC ಬಗ್ಗೆ ಆಗಿರ್ಬೋದು, ಹಾಗೆ ಪಡಿತರ ಬಗ್ಗೆ ಆಗಿರ್ಬೋದು, ಹಾಗೆ ನಿಮಗೆ ಗೃಹಜ್ಯೋತಿ ಯೋಜನೆ ಬಗ್ಗೆಯಿಂದ ಆಗಿರ್ಬೋದು ಕೆಲವು ಹೊಸ ಅಪ್ಡೇಟ್ಗಳು ಬಂದಿದೆ. ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ಮಾಹಿತಿನ ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಲೇ ಬಿಗಿನಿಂಗಿಂದ ಎಂಡ್ವರೆಗೂ ಪೂರ್ತಿಯಾಗಿ ನೋಡಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ ಅಂತಂದರೆ ನೋಡ್ತಿರೋ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ನೋಟಿಫಿಕೇಷನ್ಸ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವಿಡಿಯೋಸ್ನು ನೋಡ್ಬೋದು. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಹೊಸ ಅಪ್ಡೇಟ್ಸ್ಗಳಾಗಿರ್ಬೋದು, ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು, ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ ಬಗ್ಗೆ ಆಗಿರ್ಬೋದು, ನಾನು ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನೀವು ಹೇಳ್ದಂಗೆ, ನಾನು ಆಗಲೇ ಹೇಳ್ದಂಗೆ ವಿಡಿಯೋದಲ್ಲಿ KYC ಬಗ್ಗೆ ಕೆಲವು ಹೊಸ ಅಪ್ಡೇಟ್ ಬಂದಿದೆ ಅಂತ ಹೇಳಿದೆ. ನಿಮಗೂ ಕೂಡ ಗೊತ್ತಿದೆ, ಈಗ ರೇಷನ್ ಕಾರ್ಡ್ KYC ಅನ್ನೋದು ಕಂಪಲ್ಸರಿ ಆಗಿದೆ. ಇದು ಕೇಂದ್ರ ಸರ್ಕಾರದಿಂದ ಬಂದಿರುವಂತಹ ಆದೇಶ. ಪ್ರತಿಯೊಬ್ಬರು ಕೂಡ ಅಂದರೆ ನಿಮ್ದು ಯಾವ್ದಾರ ರೇಷನ್ ಕಾರ್ಡ್ ಆಗಿರ್ಬೋದು, APL ಕಾರ್ಡಾರ ಇರ್ಬೋದು, BPL ಕಾರ್ಡಾರ ಇರ್ಬೋದು, ಅಥವಾ ಅಂತ್ಯೋದಯ ಕಾರ್ಡಾರ ಇರ್ಬೋದು, ನಿಮ್ದು ಯಾವುದೇ ಕಾರ್ಡ್ ಇದ್ರೂ ಕೂಡ ರೇಷನ್ ಕಾರ್ಡಲ್ಲಿರೋ ಪ್ರತಿಯೊಬ್ಬರು ಕೂಡ KYC ಮಾಡಲೇಬೇಕು ಅಂದ್ಬಿಟ್ಟು ಕೇಂದ್ರ ಸರ್ಕಾರದಿಂದ ಆದೇಶ ಬಂದಿರೋವಂಥದ್ದು. ಅದನ್ನು ಶುರು ಕೂಡ ಮಾಡಿದ್ರು. ಸಾಕಷ್ಟು ಜನ ಇದುವರೆಗೂ ಮಾಡಿಸ್ಕೊಂಡು ಬಂದಿದ್ದೀರಾ, ಇನ್ನೂ ಕೂಡ ಲಕ್ಷಾಂತರ ಜನ ಮಾಡಿಸ್ಕೊಳ್ಬೇಕಾಗಿದೆ. ಬಟ್ ಇವಾಗ ಏನು ಅಪ್ಡೇಟ್ ಬಂದಿರೋದು ಅಂತಂದರೆ, ಈಗ KYC ಮಾಡ್ತಿರೋದನ್ನು ಸ್ಟಾಪ್ ಮಾಡಿದ್ದಾರೆ ಸದ್ಯಕ್ಕೆ ಮಟ್ಟಿಗೆ. ಏನಕ್ಕಪ್ಪ ಅಂತಂದರೆ, ನಿಮಗೂ ಕೂಡ ಗೊತ್ತಿದೆ, ಈಗ ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆ KYC ಮಾಡಿಸಿರೋದ್ರಿಂದ, ಜೊತೆಗೆ ಈಗ ಈ ತಿಂಗಳು ಪಡಿತರ ಏನಿದೆ, ಪ್ರತಿ ತಿಂಗಳು ಏನು ರೇಷನ್ ತೊಗೊಳ್ತಿದೆ, ಈ ತಿಂಗಳು ನಿಮಗೆ 2 ತಿಂಗಳದ್ದು ರೇಷನ್ನ ಕೊಡ್ತಿದ್ದಾರೆ, ಆಗಸ್ಟ್ ಹಾಗೆ ಸೆಪ್ಟೆಂಬರ್ ತಿಂಗಳದು. ಹಾಗಾಗಿ ಒಂದು ಕಡೆ KYC ಮಾಡೋದು, ಇನ್ನೊಂದು ಕಡೆ ರೇಷನ್ನ ಕೊಡ್ತಾ ಇರೋದ್ರಿಂದ, ಅದು 2 ತಿಂಗಳದ್ದು ಕೊಡ್ತಾ ಇರೋದ್ರಿಂದ 2 ಸತಿ ಬಯೋಮೆಟ್ರಿಕ್ನ ತಗೊಳ್ತಾ ಇದ್ದಾರೆ. ಹಾಗಾಗಿ ಏನಾಗ್ತಿದೆ ಪ್ರಾಬ್ಲಮ್ ಅಂತಂದರೆ, ಸರ್ವರ್ ಪ್ರಾಬ್ಲಮ್ ಆಗ್ತಿದೆ. ಈ ಕಡೆ KYC ಮಾಡೋಕ್ಕೂ ಕೂಡ ಆಗ್ತಾಯಿಲ್ಲ, ಈ ಕಡೆ ರೇಷನ್ ಕೊಡೋಕ್ಕೂ ಕೂಡ ಆಗ್ತಾಯಿಲ್ಲ. ಎರಡಕ್ಕೂ ಪ್ರಾಬ್ಲಮ್ ಆಗ್ತಿರೋದ್ರಿಂದ ಸರ್ಕಾರದವರು ಏನು ಡಿಸೈಡ್ ಮಾಡಿದ್ದಾರೆ ಅಂತಂದರೆ, ಆಹಾರ ಇಲಾಖೆಯಿಂದ ಈಗ ಈ ಒಂದು ತಿಂಗಳು ಅಂದರೆ ಈಗ ಆಗಸ್ಟ್ ಪೂರ್ತಿ KYC ಮಾಡೋದನ್ನ ಸ್ಟಾಪ್ ಮಾಡಿದ್ದಾರೆ ಇವಾಗ ಸದ್ಯದ ಮಟ್ಟಿಗೆ. ಮತ್ತು ಸೆಪ್ಟೆಂಬರ್ 1ನೇ ತಾರೀಕಿಂದ KYC ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಯಾಕಂದರೆ ಇನ್ನು ಸೆಪ್ಟೆಂಬರ್ 30ನೇ ತಾರೀಕುವರೆಗೂ ಅವಕಾಶ ಇರುವಂಥದ್ದು. ಹಾಗಾಗಿ ಇನ್ನೂ 1 ತಿಂಗಳು ಉಳ್ಕೊಂಡಿರುತ್ತೆ. ಹೋಪ್ಫುಲಿ ನೆಕ್ಸ್ಟ್ ಶುರು ಮಾಡಿದಾಗ ಯಾವುದೇ ರೀತಿ ಸರ್ವರ್ ಇಶ್ಯೂ ಬರೆದಿದ್ರೆ ಸಾಕು. ಯಾಕಂದರೆ ಯಾವಾಗಲೂ ಇದೇ ರೀತಿ ತೊಂದರೆ ಆಗುತ್ತೆ. ಏನೇ ಮಾಡೋಕ್ಕೋದ್ರೂ ಕೂಡ ಸರ್ಕಾರದಿಂದ ಸರ್ವರ್ ಇಶ್ಯೂಸ್ ಬರುತ್ತೆ. ಇವಾಗ ಗೃಹಜ್ಯೋತಿ ಯೋಜನೆ ಲೇಟ್ ಆಗ್ತಿರೋದಕ್ಕೂ ಕೂಡ ಇದು ಒನ್ ಆಫ್ ದ ರೀಸನ್ ಅಂತಲೇ ಹೇಳ್ಬೋದು. ತುಂಬ ಕಡಿಮೆ ರಿಕ್ವೈರ್ಮೆಂಟ್ ಇರುತ್ತೆ. ಸೊ ಹಾಗಾಗಿ ಸರ್ವರ್ ಇಶ್ಯೂ ಬರುತ್ತೆ. ಎಲ್ಲ ಕಡೆ ಟ್ರೈ ಮಾಡ್ತಿರ್ತಾರೆ ಅಪ್ಲೈ ಮಾಡೋಕ್ಕಾಗಿರ್ಬೋದು, KYC ಆಗಿರ್ಬೋದು. ಒಂದು ಕಡೆ ರೇಷನ್ 2 ತಿಂಗಳು ಕೊಡೋದ್ರಿಂದ 2 ಸತಿ ಬಯೋಮೆಟ್ರಿಕ್ ತೊಗೊಳ್ತಾ ಇದ್ದಾರೆ. ಹಾಗಾಗಿ ತುಂಬ ಸಮಸ್ಯೆ ಬಂದಿದ್ದರಿಂದ ಎರಡಕ್ಕೂ ತೊಂದರೆ ಆಗಬಾರ್ದು ಅಂದ್ಬಿಟ್ಟು ಈಗ ಸದ್ಯದ ಮಟ್ಟದಲ್ಲಿ ಸ್ಟಾಪ್ ಮಾಡಿದ್ದಾರೆ. ನೀವೇನಾದ್ರು KYC ಮಾಡಿಸ್ಬೇಕಂತಿದ್ದೀರಾ ಅಂತಂದರೆ ಸೆಪ್ಟೆಂಬರ್ 1ನೇ ತಾರೀಕು ನಂತರ ಮಾಡಿಸ್ಕೋಬಹುದು. ಹಾಗೆ ವಿಡಿಯೋ ನೋಡ್ತಿರೋರಲ್ಲಿ ಕಮೆಂಟ್ ಮಾಡಿ, ನೀವು ನಿಮ್ಮದು ಈಗ ರೇಷನ್ ಕಾರ್ಡ್ KYC ಮಾಡಿಸಾಯ್ತಾ, ಹಾಗೆ 2 ತಿಂಗಳು ರೇಷನ್ನ ತೊಗೊಂಡಿದ್ದೀರಾ ನೀವು, ಹಾಗೆ ನೀವು ಯಾವ ಡಿಸ್ಟ್ರಿಕ್ಟ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಇದು ರೇಷನ್ ಕಾರ್ಡ್ ಬಗ್ಗೆ ಆಗಿರುತ್ತೆ. ನೆಕ್ಸ್ಟ್ ಹೇಳೋದಾದರೆ ಗೃಹಜ್ಯೋತಿ ಯೋಜನೆ, ಅದು ಕೂಡ ಮರುಪರಿಷ್ಕರಣೆ ಮಾಡ್ತಿದ್ದಾರೆ. ಮರುಪರಿಶೀಲನೆ ಅದು ಕೂಡ ಈಗ ಆಲ್ರೆಡಿ 2 ಸತಿ ಪೋಸ್ಟ್ಪೋನ್ ಆಗಿ ಕೊನೆಗೆ ಈಗ ಆಗಸ್ಟ್ 30ನೇ ತಾರೀಕು ಲಾಸ್ಟ್ ಡೇಟು ಅಂತ ಅನೌನ್ಸ್ ಮಾಡಿದ್ದಾರೆ. ನಿಮ್ಮ ಮನೆಗಳಿಗೆ ಇದುವರೆಗೂ ಕೂಡ ಈಗಲೂ ಕೂಡ ಯಾವುದೇ ರೀತಿ ಅಧಿಕಾರಿಗಳು ಬಂದಿಲ್ಲ. ಅಪ್ಲಿಕೇಶನ್ನ ಕೊಡೋಕ್ಕಾಗಿರ್ಬೋದು ಅಥವಾ ನಿಮ್ಮ ದಾಖಲೆಗಳನ್ನ ವೆರಿಫೈ ಮಾಡೋಕ್ಕೆ ಆಗಿರ್ಬೋದು, ಇನ್ನೂ ಬಂದಿಲ್ಲ ಅಂತಂದರೆ ದಯವಿಟ್ಟು ವೆಯ್ಟ್ ಮಾಡೋಕ್ಕೆ ಹೋಗಬೇಡಿ. ಇವತ್ತು ಆಲ್ರೆಡಿ 23ನೇ ತಾರೀಕು, ಇನ್ನೇನು 30ನೇ ತಾರೀಕೆ ಲಾಸ್ಟ್ ಡೇಟ್, ಇನ್ನು 7 ದಿನ ಬಾಕಿ ಇದೆ ಅಷ್ಟೇ. ಯಾರಿಗೆಲ್ಲ ಇನ್ನು ಗೃಹಜ್ಯೋತಿ ಪರಿಶೀಲನೆಗೆ ಅಧಿಕಾರಿಗಳು ಬಂದಿಲ್ಲ ಅಂತಂದರೆ ದಯವಿಟ್ಟು ನೀವೇ ನಿಮ್ಮ ಹತ್ತಿರದ KB ಆಫೀಸ್ಗೆ ಹೋದರೆ ನಿಮಗೆ ಅಲ್ಲೂ ಕೂಡ ಅಪ್ಲಿಕೇಶನ್ನ ಕೊಡ್ತಾರೆ. ನಿಮ್ದು ಏನು ಬೆಸ್ಕಾಮ್ ಬರುತ್ತೆ, ಯಾವುದು ನಿಮ್ಮದು ಕನೆಕ್ಷನ್ ಅಂತ ಇರುತ್ತೋ ಅಲ್ಲಿ ಆಫೀಸ್ಗೆ ಹೋದರೆ ಅಲ್ಲೇ ನಿಮಗೆ ಫಾರ್ಮ್ನ ಕೊಡ್ತಾರೆ. ನೀವು ನಿಮ್ಮ ಎಲ್ಲ ಡಾಕ್ಯುಮೆಂಟ್ನು ಕೂಡ ತೊಗೊಂಡೋಗಿರಬೇಕು. ನಿಮ್ಮ ಲಾಸ್ಟ್ ಮಂತಿಂದು ಕರೆಂಟ್ ಬಿಲ್ ತೊಗೊಂಡೋಗಿ, ಹಾಗೆ ಯಾರ ಹೆಸರಲ್ಲಿ ಅಪ್ಲೈ ಮಾಡಿದ್ದೀರಾ ಗೃಹಜ್ಯೋತಿ ಯೋಜನೆಯಲ್ಲಿ, ಯಾರ ಹೆಸರಲ್ಲಿ ಕರೆಂಟ್ ಬಿಲ್ ಇದೆ ಅವರ ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಮೇಯ್ನಾಗಿ ವೋಟರ್ ID, ಹಾಗೆ ಅವ್ರೇನಾರ ಟ್ಯಾಕ್ಸ್ ಪೇಯರ್ಸ್ ಇದ್ದರೆ ಅವರ ಪ್ಯಾನ್ ಕಾರ್ಡ್ ತೊಗೊಂಡೋಗ್ಬೇಕು. ನೆಕ್ಸ್ಟು ಫೋಟೋ ತೊಗೊಂಡೋಗ್ಬೇಕು ಅವ್ರದ್ದು. ಹಾಗೆ ನೀವೇನಾದ್ರು ರೆಂಟ್ ಅಥವಾ ಲೀಸಲ್ಲಿ ಇದ್ದೀರಾ ಅಂತಂದರೆ ಅದ್ರ ಅಗ್ರಿಮೆಂಟ್ನ ಕೂಡ ತೊಗೊಂಡೋಗ್ಬೇಕಾಗತ್ತೆ. ಸೊ ಇದಿಷ್ಟು ದಾಖಲೆಗಳನ್ನ ತೊಗೊಂಡು ನೀವೇ KB ಆಫೀಸ್ ಹತ್ರ ಹೋದರೆ ಅಲ್ಲಿ ಫಾರ್ಮ್ನ ಕೊಡ್ತಾರೆ. ಆ ಫಾರ್ಮ್ನ ಫಿಲ್ ಮಾಡಿ ಫೋಟೋನ ಸ್ಟಿಕ್ ಮಾಡಿ, ಅಂದರೆ ಯಾರ ಹೆಸರಲ್ಲಿ ಅಪ್ಲೈ ಮಾಡಿರ್ತೀರ
ಅವರ ಫೋಟೋನ ಸ್ಟಿಕ್ ಮಾಡಿ ಅಲ್ಲೇ ಅಧಿಕಾರಿಗಳಿರ್ತಾರೆ ವೆರಿಫೈ ಮಾಡೋಕ್ಕೆ. ಸೊ ಅವ್ರ ಹತ್ರ ಡಾಕ್ಯುಮೆಂಟ್ನೆಲ್ಲ ವೆರಿಫೈ ಮಾಡಿಸ್ಕೊಂಡು ಬನ್ನಿ. ಯಾಕಂದರೆ ಈಗ ಆಲ್ರೆಡಿ ಇನ್ನೇಳೇ ದಿನ ಇರೋದು, ಇನ್ನೂ ಕೂಡ ಅಧಿಕಾರಿಗಳೇ ಬರ್ತಾರೆ ಅಂತ ಕಾಯಕ್ಕೆ ಹೋಗ್ಬೇಡಿ. ಕೆಲವು ಕಡೆ ಬಂದಿದ್ದಾರೆ, ಕೆಲವು ಕಡೆ ಬಂದಿಲ್ಲ. ಕೆಲವು ಪ್ಲೇಸಸ್ಗಳಲ್ಲಿ ಕ್ಯಾಂಪ್ಗಳ ಮೂಲಕ ಈ ಒಂದು ಮರುಪರಿಶೀಲನೆ ಪ್ರೊಸೆಸ್ನ ಮಾಡ್ತಿದ್ದಾರೆ. ಸೊ ನಿಮ್ಮ ಊರುಗಳಿಗೆ ಅಥವಾ ನಿಮ್ಮ ಏರಿಯಾಗೆ ಇನ್ನೂ ಕೂಡ ಅಧಿಕಾರಿಗಳು ಬಂದಿಲ್ಲ ಅಂದರೆ ಇನ್ನೂ ಕೂಡ 7 ದಿನ ಟೈಮ್ ಇದೆ. ಆದಷ್ಟು ಬೇಗ ನೀವೇ ಹೋಗಿ ದಾಖಲೆಗಳನ್ನ ತೊಗೊಂಡೋಗಿ ಅಪ್ಲಿಕೇಶನ್ನ ಫಾರ್ಮ್ ಫಿಲ್ ಮಾಡಿ ದಾಖಲೆಗಳನ್ನ ಪರಿಶೀಲಿಸ್ಕೊಂಡು ಬನ್ನಿ. ಇಲ್ಲಾಂದರೆ ಮತ್ತೆ ಉಚಿತವಾಗಿ ಕರೆಂಟ್ ಏನು 200 ಯೂನಿಟ್ ಇವಾಗ ಸಿಗ್ತಾ ಇದೆ ನಿಮಗೆ, ಅದು ಕ್ಯಾನ್ಸಲ್ ಮಾಡಿಬಿಡ್ತಾರೆ. ನೀವು ಅರ್ಹರಿದ್ದರು ಅಂದರೂ ಕೂಡ ನಿಮ್ಮ ಯೋಜನೆ ಕ್ಯಾನ್ಸಲ್ ಆಗೋಗ್ಬಿಡುತ್ತೆ. ಸೊ ಇಂಥ ಅವಕಾಶನ ಮಿಸ್ ಮಾಡ್ಕೋಬೇಡಿ. ಇನ್ನೂ ಟೈಮ್ ಇರೋದ್ರಿಂದ ಖಂಡಿತವಾಗ್ಲೂ ಹೋಗ್ಬೋದು. ಹಾಗೆ ನೀವು ಎಲ್ಲ ಅಪ್ಲಿಕೇಶನ್ ಕೊಡ್ತಾ ಇದ್ದ ಗೃಹಜ್ಯೋತಿ ಯೋಜನೆಗೆ ನಿಮ್ಮ ದಾಖಲೆ ಪರಿಶೀಲನೆ ಆಯಿತಾ, ಹಾಗೆ ನೀವು ಕೊಟ್ಟಿರೋ ದಾಖಲೆಗಳು ಸರ್ವರಲ್ಲಿ ಅಪ್ಡೇಟ್ ಆಗಿದೆಯಾ ಇಲ್ಲ ಅನ್ನೋದಕ್ಕೆ ಏನು ಪ್ರೂಫ್ ಅನ್ನೋದ್ರ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ. ಈ ಒಂದು ವರ್ಡು ನಿಮ್ಮ ಕರೆಂಟ್ ಬಿಲ್ಲಲ್ಲಿ ಇದ್ದರೆ ಮಾತ್ರ ನಿಮಗೆ ಉಚಿತವಾಗಿ ಇನ್ನು ಮುಂದೆ ಕರೆಂಟ್ ಸಿಗೋದು. ಇಲ್ಲಾಂದರೆ ನಿಮ್ಮ ದಾಖಲೆಗಳು ವೆರಿಫೈ ಆಗಿಲ್ಲ ಅಂತ ಅರ್ಥ ಅಂದ್ಬಿಟ್ಟು ನಿಮ್ಗೆ ಆಲ್ರೆಡಿ ಒಂದು ವಿಡಿಯೋನೇ ಮಾಡಿದ್ದೀನಿ. ಸೊ ಇಂಟ್ರೆಸ್ಟ್ ಇತ್ತು ಅಂತಂದರೆ ಆ ವಿಡಿಯೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ಖಂಡಿತವಾಗ್ಲೂ ಚೆಕ್ ಮಾಡ್ಕೋಬೋದು. ನೀವು ಆಲ್ರೆಡಿ ಅಪ್ಲೈ ಮಾಡಿದ್ದೀರಾ ಅಂದರೆ ಈ ಒಂದು ಯೋಜನೆ, ಈ ಒಂದು ಪರಿಶೀಲನೆ ಏನಾಯಿತು ಅವಾಗೇ ಅಂದರೆ ಆ ಟೈಮಲ್ಲಿ ನೀವು ಅಪ್ಲೈ ಮಾಡಿದ್ದೀರಾ ಅಂತಂದರೆ ನಿಮ್ಮ ಈ ಕರೆಂಟ್ ಬಿಲ್ಲಲ್ಲಿ ಈ ಒಂದು ವರ್ಡ್ ಇರುತ್ತೆ. ಸೊ ಚೆಕ್ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ನಿಮ್ಮ ದಾಖಲೆಗಳು ಸರ್ವರಲ್ಲಿ ಅಪ್ಡೇಟ್ ಆಗಿದೆಯಾ ಇಲ್ವಾ ಅಂದ್ಬಿಟ್ಟು. ಸೊ ಅದನ್ನ ಕೂಡ ಚೆಕ್ ಮಾಡಿ. ಹಾಗೆ ನೀವು ಅಪ್ಲಿಕೇಶನ್ ಕೊಟ್ಟಾಯ್ತಾ, ಹಾಗೆ ಈ ರೇಷನ್ ಕಾರ್ಡ್ KYC ಮಾಡಿಸ್ಕೊಂಡಿದ್ದೀರಾ ಅಂತ ಕೂಡ ಕಮೆಂಟ್ ಮಾಡಿ. ಐ ಹೋಪ್ ಈ ವಿಡಿಯೋದಿಂದ ನಿಮಗೆ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ಇದೇ ಥರ ಅಪ್ಡೇಟ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.